Next question, this is easiest question. In Young's double slit experiment, the fringe width is found to be 0.4 mm. If the whole apparatus immersed in water of refractive index without disturbing geometrical alignment, the new fringe width. ನೋಡಿ ವಾಟರ್ ಒಳಗಡೆ ಪ್ಲೇಸ್ ಮಾಡಿದಾಗ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಡಿ. ದಿಸ್ ಇಸ್ ದ ಫ್ರಿಂಜ್ ವಿಡ್ತ್. ವಾಟರ್ ಒಳಗಡೆ ಪ್ಲೇಸ್ ಮಾಡಿದಾಗ ನಮಗೆ ಗೊತ್ತಿದೆ ಡಿ ಚೇಂಜ್ ಆಗಲ್ಲ, ಬಟ್ ವೇವ್ ಲೆಂತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್. ಸೊ ನ್ಯೂ ಫ್ರಿಂಜ್ ವಿಡ್ತ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಮ್ಯೂ ಇಂಟು ಡಿ ಡಿವೈಡೆಡ್ ಬೈ ಡಿ. ಸೊ ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ನಥಿಂಗ್ ಬಟ್ ಬೀಟಾ. ಸೊ ನ್ಯೂ ಫ್ರಿಂಜ್ ವಿಡ್ತ್ ಏನಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸು ಡಿಕ್ರೀಸ್ ಆಗುತ್ತೆ. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ 0.4 mm ಡಿವೈಡೆಡ್ ಬೈ 4/3 ಆಗ್ತದೆ. You can get the answer of 0.3 mm. This is the answer for the given question. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಯಂಗ್ಸ್ ಡಬಲ್ ಸ್ಲಿಟ್ ಅರೇಂಜ್ಮೆಂಟ್ನ ನಾವು ವಾಟರ್ ಒಳಗಡೆ ಅಥವಾ ಡಿಫ್ರೆಂಟ್ ಡೆನ್ಸರ್ ಮೀಡಿಯಮಲ್ಲಿ ಇನ್ನೊಂದು ಮೀಡಿಯಮಲ್ಲಿ ಪ್ಲೇಸ್ ಮಾಡಿದಾಗ ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಸೊ ದಟ್ ನ್ಯೂ ಫ್ರಿಂಜ್ ವಿಡ್ತ್ ಬಿಕಮ್ಸ್ ಬೀಟಾ ಬೈ ಮ್ಯೂ ಆಗಿರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ಡ್ ವಿತ್ ಎ ಬ್ಲೂ ಲೈಟ್ ವಿತ್ ಗ್ರೀನ್ ಲೈಟ್ of wavelength they are given. If x is the distance of the fourth maxima from the central one, then ಇಲ್ಲಿ ಡಿಸ್ಟೆನ್ಸ್ ಯಾವ ರೀತಿ ವೇರಿ ಆಗುತ್ತೆ ಅಂತ ಕೇಳಿದರೆ ನೋಡಿ, ಇದು ಡೈರೆಕ್ಟ್ ಕ್ವಶನ್ನು. ನಿಮಗೆ ಗೊತ್ತಿದೆ ಮ್ಯಾಕ್ಸಿಮಾ, ದ ಪೊಸಿಷನ್ ಆಫ್ ದ ಮ್ಯಾಕ್ಸಿಮಾ ಇಸ್ ಎನ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಡಿ. ಇಲ್ಲಿ ನೋಡಿದರೆ ಗೊತ್ತಾಗ್ತಿದೆ ನಮಗೆ ಡಿಫ್ರೆಂಟ್ ವೇವ್ ಲೆಂತ್ ಅಂತ ಹೇಳಿದರೆ, ಸೊ ಎಕ್ಸ್ ಅನ್ನೋದು ಲ್ಯಾಂಬ್ಡಾ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಹಾಗಾಗಿ ಇಲ್ಲಿ ಬ್ಲೂ ಲೈಟಿನ ವೇವ್ ಲೆಂತ್ ಈಸ್ ಲೆಸ್ ದ್ಯಾನ್ ದ ವೇವ್ ಲೆಂತ್ ಆಫ್ ದ ಗ್ರೀನ್ ಲೈಟು. ಹಾಗಾಗಿ ಡಿಸ್ಟೆನ್ಸ್ ಆಫ್ ದ ಬ್ಲೂ ಲೈಟ್ ಈಸ್ ಲೆಸ್ ದ್ಯಾನ್ ದ distance of the green light. So that option C is correct. Next question, assume that light of wavelength 600 nanometer is coming from a star. The limit of resolution of the telescope whose objective has a diameter ಅಂತ ಕೊಟ್ಟಿದೆ. ಇಲ್ಲಿ ಏನು ಕೇಳಿದರೆ, ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ದ ಟೆಲಿಸ್ಕೋಪ್ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ದ ಟೆಲಿಸ್ಕೋಪ್ ಇಸ್ ಗಿವನ್ ಬೈ ಲಿಮಿಟ್ ಆಫ್ ರೆಸೊಲ್ಯೂಷನ್ ಇಸ್ ಈಕ್ವಲ್ ಟು 1.22 lambda divided by d. This is the formula for limit of resolution. In case resolving power ಕೇಳಿದರೆ 1 divided by limit of resolution ನಾವು resolving power ಅಂತ ಕರಿತೀವಿ. That is d divided by 1.22 lambda. ನೋಡಿ ಇಲ್ಲಿ ಟೆಲಿಸ್ಕೋಪ್ ಆಗಿರೋದ್ರಿಂದ ನಿಮಗೆ ಲಿಮಿಟ್ ಆಫ್ ರೆಸೊಲ್ಯೂಷನ್ನು ರೇಡಿಯನಲ್ಲಿ ಬರುತ್ತೆ. ಸೊ ಕ್ವಶನಲ್ಲಿ ನಿಮಗೆ ಎಲ್ಲದೂ ಕೊಟ್ಟಿದ್ದಾರೆ. ಸೊ ಲಿಮಿಟ್ ಆಫ್ ರೆಸೊಲ್ಯೂಷನ್ ಇಸ್ ಈಕ್ವಲ್ ಟು 1.22 ಲ್ಯಾಂಬ್ಡಾ ಇಸ್ 600 ನ್ಯಾನೋಮೀಟರ್ ಅಂತ ಹೇಳಿದರೆ 10⁻⁻⁹ ಡಿವೈಡೆಡ್ ಬೈ ಡಿ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಎಸ್ ಅ ಡಯಾಮೀಟರ್ ಆಫ್ 2. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ 2 1s 2 3s. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದರೆ ಯು ಕ್ಯಾನ್ ಗೆಟ್ 3.366 ಆಗುತ್ತೆ. ನಿಯರ್ಲಿ 366 ಇಂಟು 10⁻⁻⁹ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 3.66 ಇಂಟು 10⁻⁻⁷ ರೇಡಿಯನ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ನೋಡಿ ಕಾನ್ಸೆಪ್ಟ್ ಏನು, ಲಿಮಿಟ್ ಆಫ್ ರೆಸೊಲ್ಯೂಷನ್ಗೆ 1.22 ಲ್ಯಾಂಬ್ಡಾ ಬೈ ಡಿ. ರಿಸಾಲ್ವಿಂಗ್ ಪವರ್ ರೆಸಿಪ್ರೋಕಲ್ ಆಫ್ ದ ಲಿಮಿಟ್ ಆಫ್ ರೆಸೊಲ್ಯೂಷನ್ನ ನಾವು ರಿಸಾಲ್ವಿಂಗ್ ಪವರ್ ಅಂತ ಕರಿತೀವಿ. ನೋಡಿ ಡೈರೆಕ್ಟ್ ಕ್ವಶನು, ನೀಟ್ 2020ನಲ್ಲಿ ಕೇಳಿರೋ ಕ್ವಶನು. ನೆಕ್ಸ್ಟ್ ಕ್ವಶನ್, ಎನ್ ಆಸ್ಟ್ರೋನಮಿಕಲ್ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ವಿಲ್ ಹ್ಯಾವ್ ಎ ಲಾರ್ಜ್ ಆಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಆ್ಯಂಡ್ ಹೈ ಆಂಗ್ಯುಲರ್ ರೆಸೊಲ್ಯೂಷನ್ ವೆನ್ ಇಟ್ ಹ್ಯಾಸ್ ಅ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ಅಂತ ಹೇಳಿದರೆ, ಫಸ್ಟ್ ನಮಗೆ ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ಗೆ ಆ್ಯಂಗ್ಯುಲರ್ ರೆಸೊಲ್ಯೂಷನ್ಗೆ ಫಾರ್ಮುಲಾ ಗೊತ್ತಿದೆ. ನಾವು ಯಾವುದ್ರದ್ದು ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಜಾಸ್ತಿ ಇರಬೇಕು ಅಥವಾ ಡಯಾಮೀಟರ್ ಜಾಸ್ತಿ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ರಿಫ್ರಾಕ್ಟಿಂಗ್ ಟೆಲಿಸ್ಕೋಪಲ್ಲಿ ನಮಗೆ ಗೊತ್ತಿದೆ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ F0/FE. ಅದೇ ರೀತಿ ಆ್ಯಂಗ್ಯುಲರ್ ರೆಸೊಲ್ಯೂಷನ್ ಅಂತ ಹೇಳಿದ್ದಾರೆ. ನೋಡಿ ಆ್ಯಂಗ್ಯುಲರ್ ರೆಸೊಲ್ಯೂಷನ್ ಇಸ್ ನಥಿಂಗ್ ಬಟ್ ರಿಸಾಲ್ವಿಂಗ್ ಪವರ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ರಿಸಾಲ್ವಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್ ಈಸ್ ಗಿವನ್ ಬೈ ಡಿ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. ನೆನ್ಪಿಟ್ಕೊಳ್ಳಿ, this is resolving power. Resolving power is also called it as a angular resolution. ಲಿಮಿಟ್ ಆಫ್ ರೆಸೊಲ್ಯೂಷನ್ಗೆ ಲಿಮಿಟ್ ಆಫ್ ರೆಸೊಲ್ಯೂಷನ್ ಅಂತ ಕರಿತೀವಿ, ಬಟ್ ಆ್ಯಂಗ್ಯುಲರ್ ರೆಸೊಲ್ಯೂಷನ್ಗೆ ನಾವು ರಿಸಾಲ್ವಿಂಗ್ ಪವರ್ ಅಂತಲೂ ಕರಿತೀವಿ. ಸೊ ಇವು ಫಾರ್ಮುಲಾಗಳು. ಇಲ್ಲಿ ನೋಡಿದರೆ ಗೊತ್ತಾಗ್ತಿದೆ ನಮಗೆ, ಕ್ವಶನಲ್ಲಿ ಹೇಳಿರೋದು ರಿಫ್ರಾಕ್ಟಿಂಗ್ ಟೆಲಿಸ್ಕೋಪ್ ವಿಲ್ ಹ್ಯಾವ್ ಲಾರ್ಜ್ ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ನೋಡಿ ಎಮ್ ಲಾರ್ಜ್ ಆಗಬೇಕು ಅಂತ ಅಂದರೆ F0 ನಮಗೆ ಜಾಸ್ತಿ ಆಗಬೇಕು, FE ಏನಾಗಬೇಕು, ಕಡಿಮೆ ಆಗಬೇಕು. ಆ್ಯಂಡ್ ಐ ಆ್ಯಂಗ್ಯುಲರ್ ರೆಸೊಲ್ಯೂಷನ್ ಆಗಬೇಕಂದ್ರೆ ನೋಡಿ ಐ ಆ್ಯಂಗ್ಯುಲರ್ ರೆಸೊಲ್ಯೂಷನ್ ಆಗಬೇಕಂದ್ರೆ ನಮಗೆ ಡಿ ಏನಾಗಬೇಕು, ಜಾಸ್ತಿ ಆಗಬೇಕು, ಲ್ಯಾಂಬ್ಡಾ ಕಡಿಮೆ ಆಗಬೇಕು. ಆಪ್ಷನ್ಸ್ನ ಚೆಕ್ ಮಾಡೋಣ. ಸ್ಮಾಲ್ ಫೋಕಲ್ ಲೆಂತ್ ಆ್ಯಂಡ್ ಲಾರ್ಜ್ ಡಯಾಮೀಟರ್ ಅಂತ ಇದೆ. ಡಯಾಮೀಟರ್ ಲಾರ್ಜ್ ಆದರೆ ನಮಗೆ ರಿಸಾಲ್ವಿಂಗ್ ಪವರು ಲಾರ್ಜ್ ಆಗುತ್ತೆ, ಬಟ್ ಆಬ್ಜೆಕ್ಟಿವ್ ಲೆನ್ಸಿನ ಫೋಕಲ್ ಲೆಂತ್ ಸ್ಮಾಲ್ ಅಂತ ಹೇಳ್ತಾರೆ. ಆಬ್ಜೆಕ್ಟಿವ್ ಲೆಂತಿನ ಫೋಕಲ್ ಲೆಂತ್ ಸ್ಮಾಲ್ ಆದರೆ ಮ್ಯಾಗ್ನಿಫಿಕೇಷನ್ನು ಡಿಕ್ರೀಸ್ ಆಗುತ್ತೆ. ಲಾರ್ಜ್ ಫೋಕಲ್ ಲೆಂತ್, ಹೌದು ಆಬ್ಜೆಕ್ಟಿವ್ ಲೆನ್ಸಿನ ಲಾರ್ಜ್ ಫೋಕಲ್ ಲೆಂತ್ ಇರಬೇಕು, ಸ್ಮಾಲ್ ಡಯಾಪ್ಟರ್. ದಿಸ್ ಇಸ್ ಆಲ್ಸೋ ರಾಂಗ್. large focal length and large diameter, this is correct,
ನೋಡಿ ಎಫ್ ನಾಟ್ ಅಲ್ಲೇ ಹೇಳಿದರೆ ಆಬ್ಜೆಕ್ಟಿವ್ ಲೆನ್ಸ್ ಅಂತ. ಸೊ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಲಾರ್ಜ್ ಇರಬೇಕು, ಡಯಾಮೀಟರು ಕೂಡ ಲಾರ್ಜ್ ಇದ್ದರೆ ನಮಗೆ ಲಾರ್ಜ್ ಮ್ಯಾಗ್ನಿಫಿಕೇಷನ್ ಬರುತ್ತೆ, ಹಂಗೆ ಐ ಆ್ಯಂಗ್ಯುಲರ್ ರೆಸೊಲ್ಯೂಷನ್ ಅಥವಾ ರಿಸಾಲ್ವಿಂಗ್ ಪವರ್ ಬರುತ್ತೆ. ನೋಡಿ ಫಾರ್ಮುಲಾ ಗೊತ್ತಿದ್ರೆ ನೀವು ಆಪ್ಷನ್ಸ್ನ ಚೆಕ್ ಮಾಡ್ತಾ ಹೋಗಿ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ರೇಷಿಯೋ ಆಫ್ ರಿಸಾಲ್ವಿಂಗ್ ಪವರ್ ಆಫ್ ಆನ್ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಫಾರ್ 2 ವೇವ್ ಲೆಂತ್ ಅಂಡ್ λ1 ಆ್ಯಂಡ್ λ2 ಈಸ್ ಅಂತ ಹೇಳಿದ್ದಾರೆ. ನೋಡಿ ಆಪ್ಟಿಕಲ್ ಮೈಕ್ರೋಸ್ಕೋಪಿನ ರಿಸಾಲ್ವಿಂಗ್ ಪವರ್ಗೆ ಮೈಕ್ರೋಸ್ಕೋಪಿಗೆ ಇರ್ತಕ್ಕಂಥ ಫಾರ್ಮುಲಾ 2n sin θ ಡಿವೈಡೆಡ್ ಬೈ λ. ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ರಿಸಾಲ್ವಿಂಗ್ ಪವರ್. ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ರಿಸಾಲ್ವಿಂಗ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವೇವ್ ಲೆಂತ್ ಆಗಿದೆ. ಸೊ ರಿಸಾಲ್ವಿಂಗ್ ಪವರ್ ಆಫ್ 1 ಡಿವೈಡೆಡ್ ಬೈ ರಿಸಾಲ್ವಿಂಗ್ ಪವರ್ ಆಫ್ 2 ಇಸ್ ಈಕ್ವಲ್ ಟು λ2 ಬೈ λ1. λ2 ಈಸ್ 6000, λ1 ಈಸ್ 4000. ಸೊ 0 0 ಗೆಟ್ ಕ್ಯಾನ್ಸಲ್ ಆಯಿತು, 2s 3s. ಸೊ ಆನ್ಸರ್ ಈಸ್ 3 ಡಿವೈಡೆಡ್ ಬೈ 2 ಅಥವಾ 3:2 ಈಸ್ ದ ಆನ್ಸರ್. ಫಾರ್ಮುಲಾಗಳು ನೆನ್ಪಿಟ್ಕೊಳ್ಳಿ. ಟೆಲಿಸ್ಕೋಪಿಗೆ ಏನು ಬರುತ್ತೆ ರಿಸಾಲ್ವಿಂಗ್ ಪವರು, ಅದೇ ರೀತಿ ಆಪ್ಟಿಕಲ್ ಮೈಕ್ರೋಸ್ಕೋಪ್ ಅಥವಾ ಜನರಲಿ ಮೈಕ್ರೋಸ್ಕೋಪಿಗೆ ಏನು ಫಾರ್ಮುಲಾ ಬರುತ್ತೆ ಅನ್ನೋದು ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಎ ಲೀನಿಯರ್ ಅಪಾರ್ಚರ್ ಊಸ್ ವಿಡ್ತ್ ಈಸ್ 0.02 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ವಿಡ್ತ್ ಕೊಟ್ಟಿದ್ದಾರೆ ಡಿ ಈಸ್ ಈಕ್ವಲ್ ಟು 0.02 ಸೆಂಟಿಮೀಟರ್ ಈಸ್ ಪ್ಲೇಸ್ಡ್ ಇಮಿಡಿಯೇಟ್ಲಿ ಇನ್ ಫ್ರಂಟ್ ಆಫ್ ಎ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಎಫ್ ಇಸ್ ಈಕ್ವಲ್ ಟು 60 ಸೆಂಟಿಮೀಟರ್. ದ ಅಪಾರ್ಚರ್ ಈಸ್ ಇಲ್ಯುಮಿನೇಟೆಡ್ ನಾರ್ಮಲಿ ವಿತ್ ಎ ವೇವ್ ಲೆಂತ್ ಈಸ್ ಗಿವನ್ 5 × 10⁻⁻5 ಸೆಂಟಿಮೀಟರ್. ದ ಡಿಸ್ಟೆನ್ಸ್ ಆಫ್ ದ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂತ ಕೇಳಿದ್ದಾರೆ ಆಫ್ ದ ಡಿಫ್ರಾಕ್ಷನ್ ಪ್ಯಾಟ್ರನ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಕ್ರೀನ್. ಅಲ್ಲಿ ಏನು ಕೇಳಿದರೆ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ನೋಡಿ ಆಪ್ಷನ್ಸ್ನ ನೋಡಿ, ನಿಮಗೆ ಲೀನಿಯರ್ ವಿಡ್ತ್ ಕೇಳಿದರೆ ಆ್ಯಂಗ್ಯುಲರ್ ವಿಡ್ತ್ ಕೇಳಿದರೆ ಗೊತ್ತಾಗುತ್ತೆ. ಇಲ್ಲಿ ಆಪ್ಷನ್ಸು ಸೆಂಟಿಮೀಟ್ರಲ್ಲಿ ಇರೋದ್ರಿಂದ ಅವ್ರು ಕೇಳಿರ್ತಕ್ಕಂಥದ್ದು ಲೀನಿಯರ್ ವಿಡ್ತ್. ಲೀನಿಯರ್ ವಿಡ್ತ್ಗೆ ಫಾರ್ಮುಲಾ θn, ದಟ್ ಈಸ್ ಆ್ಯಂಗ್ಯುಲರ್ ವಿಡ್ತ್ ಇಂಟು ಡಿ. ಆ್ಯಂಗ್ಯುಲರ್ ವಿಡ್ತ್ ಆಫ್ ದ nth ಮಿನಿಮಾ ಇಸ್ ಗಿವನ್ ಬೈ n λ ಡಿವೈಡೆಡ್ ಬೈ ಡಿ. ಇಲ್ಲಿ ಡಿ ಇದೆ, ಡಿನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ಮಿನಿಮಾ ಆಗಿರೋದ್ರಿಂದ n ಇಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ x1 ಇಸ್ ಈಕ್ವಲ್ ಟು ಏನು ಬಂತು λ/d/d. ಇನ್ನೊಂದು ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಫೋಕಲ್ ಲೆಂತ್ ಕೊಟ್ಬಿಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮಗೆ ಕ್ವಶನಲ್ಲಿ ಫೋಕಲ್ ಲೆಂತನ್ನು ಕೊಟ್ಟಿರ್ತಾರೋ ಡಿನ ಫೋಕಲ್ ಲೆಂತಿಂದ ರೀಪ್ಲೇಸ್ ಮಾಡಬೇಕು. ಯಾಕಂದರೆ ಅಪಾರ್ಚರ್ ಇದೆಯಲ್ವ, ಈ ಸ್ಲಿಟ್ ಬಿಡ್ತು ಇನ್ ಫ್ರಂಟೇ ಇಲ್ಲಿ ಏನು ಮಾಡಿದ್ದಾರೆ ಲೆನ್ಸ್ನ ಯೂಸ್ ಮಾಡಿದ್ದಾರೆ. ನಮಗೆ ಇಮೇಜ್ ಫಾರ್ಮೇಷನ್ ಆಗೋದು ಎಲ್ಲಿ ಫೋಕಸ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಫೋಕಲ್ ಲೆಂತು ಈ ಡಿ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ, ಹಾಗಾಗಿ λ/f/d. ಸೊ ಎಫ್ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ ಗೆಟ್ ದ ಆನ್ಸರ್ ಆಫ್ ಆಪ್ಷನ್ ಡಿ 0.15 ಸೆಂಟಿಮೀಟರ್. ಮತ್ತೆ ಹೇಳ್ತಾ ಇದ್ದೀನಿ, ಕ್ವಶನಲ್ಲಿ ಏನಾದರೂ ಲೀನಿಯರ್ ವಿಡ್ತ್ ಕೊಟ್ಟಿದ್ರೆ ಈ xn ಇಸ್ ಈಕ್ವಲ್ ಟು θn ಇಂಟು ಡಿ ತೊಗೋಬೇಕು. ಜಸ್ಟ್ ಆ್ಯಂಗ್ಯುಲರ್ ವಿಡ್ತ್ ಕೊಟ್ಟಿದ್ರೆ ಸೈನ್ θn ಇಸ್ ಈಕ್ವಲ್ ಟು n λ/d ಆಗಿರುತ್ತೆ. ತೀಟ ಸ್ಮಾಲ್ ಆಗಿದ್ದಾಗ ಮಾತ್ರ ನೀವು θn ಅಂತ ತೊಗೋಬೇಕು, n λ/d. ತೀಟ ಏನಾದರೂ 30 ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಸೈನ್ ತೀಟ ಅಂತಲೇ ತೊಗೋಬೇಕು. ದಿಸ್ ಇಸ್ ದ ಜನರಲ್ ಫಾರ್ಮುಲಾ. ತೀಟ ಏನಾದರೂ ಸ್ಮಾಲ್ ಆಗಿದ್ದಾಗ ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಕೋಬೇಕು. ಓಕೆ, ದಿಸ್ ದ ಫಾರ್ಮುಲಾ ಫಾರ್ ದ nth ಮಿನಿಮಾ. ನೆಕ್ಸ್ಟ್ ಕ್ವಶನ್, ಇನ್ ಎ ಡಿಫ್ರಾಕ್ಷನ್ ಪ್ಯಾಟ್ರನ್ ಡ್ಯೂ ಟು ಎ ಸಿಂಗಲ್ ಸ್ಲಿಟ್ ಆಫ್ ವಿಡ್ತ್ ಎ, the first minima is observed at an angle of 30 degree when a light of wavelength 500 angstrom is incident on the slit. The first secondary maxima is observed at a angle of ಅಂತ ಹೇಳಿದರೆ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ. ನೆನ್ಪಿಟ್ಕೊಳ್ಳಿ, ನಿಮಗೆ ಇದನ್ನು ನಾವು ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಈ ಕಡೆ ಬರ್ತಕ್ಕಂಥದ್ದು ನಾವು ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಇದನ್ನು ನಾವು ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ. ದಿಸ್ ಇಸ್ ಸೆಕೆಂಡರಿ ಮ್ಯಾಕ್ಸಿಮಾ. ಸೆಕೆಂಡರಿ ಮ್ಯಾಕ್ಸಿಮಾ. ಇದನ್ನು ನಾವು ಫಸ್ಟ್ ಮಿನಿಮಾ ಅಂತ ಕರಿತೀವಿ, ಇದನ್ನು ನಾವು ಸೆಕೆಂಡ್ ಮಿನಿಮಾ ಅಂತ ಕರಿತೀವಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಮಿನಿಮಾ ಈಸ್ ಅಬ್ಸರ್ವ್ಡ್ ಅಟ್ ಅನ್ ಆ್ಯಂಗಲ್ ಆಫ್ 30 ಡಿಗ್ರಿ ಅಂತ ಹೇಳಿದ್ದಾರೆ. ಫಾರ್ಮುಲಾ ಫಾರ್ ದ ಮಿನಿಮಾ ಈಸ್ ಸೈನ್ θn ಇಸ್ ಈಕ್ವಲ್ ಟು n λ/d. ದಿಸ್ ದ ಫಾರ್ಮುಲಾ ಫಾರ್ ದ nth ಮಿನಿಮಾ. ಸೊ ಇಲ್ಲಿ 30 ಡಿಗ್ರಿ ಕೊಟ್ಟಿದ್ದಾರೆ, ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಫಸ್ಟ್ ಮಿನಿಮಾ. ಸೊ n ಇಸ್ ಈಕ್ವಲ್ ಟು 1 ಆಯಿತು, λ/d ಆಯಿತು. ಇದಾಗೇ ಇರಲಿ. ನೆಕ್ಸ್ಟ್ ನೋಡಿ ಅವ್ರು ಏನು ಹೇಳಿದ್ದಾರೆ, ದ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಮ್ಯಾಕ್ಸಿಮಾ? ಸೈನ್ θn ಇಸ್ ಈಕ್ವಲ್ ಟು ನೆನ್ಪಿಟ್ಕೋಬೇಕು 2n + 1 λ/2d. 2n + 1 λ/2d. ನಿಮಗೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ 2n - 1 ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ 2n + 1 ಯೂಸ್ ಮಾಡ್ತೀವಿ. ಸೊ ನಮಗೆ ಕೇಳಿರ್ತಕ್ಕಂಥದ್ದು ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಾ. ಹಾಗಾಗಿ ಸೈನ್ θ1ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 2 × ಫಸ್ಟ್ ಆಗಿರೋದ್ರಿಂದ n = 1 + 1
ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2d. ದಿಸ್ ಇಸ್ ಬಿಕಮ್ಸ್ 2 1s 2 ಪ್ಲಸ್ 1 3/2. ನೋಡಿ ಲ್ಯಾಂಬ್ಡಾ ಬೈ ಡಿ ಅಂದರೆ ಇಲ್ಲಿ ಸಿಕ್ಕಾಗಿದೆ ನಮಗೆ. ಲ್ಯಾಂಬ್ಡಾ ಬೈ ಡಿ ಇಸ್ ನಥಿಂಗ್ ಬಟ್ sin 30 ಡಿಗ್ರಿ. sin 30 ಡಿಗ್ರಿ ಇಸ್ 1/2 ಇಂಟು 1 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ಬಿಕಮ್ಸ್ 3/4. ಅಲ್ಲಿಗೆ θ 1 ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 3/4 ಆಗುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೋಡಿ ನಾನು ಆಗಲೇ ಹೇಳಿದೆ, ಆ್ಯಂಗಲ್ ಚಿಕ್ಕದಾಗಿದ್ದಾಗ sin θ ಎನ್ನ θ ಎನ್ ಅಂತ ತೊಗೋಬೇಕು. ಆ್ಯಂಗಲ್ ದೊಡ್ಡದಾಗಿದ್ದಾಗ ನೀವೇನು ಮಾಡಬೇಕು, sin θ ಅಂತಲೇ ತೊಗೋಬೇಕು. ನಾನು ರಿಪೀಟ್ ಮಾಡ್ತೀನಿ, ಜನರಲ್ ಫಾರ್ಮುಲಾ ಫಾರ್ ಮಿನಿಮಾ n ಲ್ಯಾಂಬ್ಡಾ ಬೈ ಡಿ, ಜನರಲ್ ಫಾರ್ಮುಲಾ ಫಾರ್ ಮ್ಯಾಕ್ಸಿಮಾ 2n+1 ಲ್ಯಾಂಬ್ಡಾ ಬೈ 2d. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಇಲ್ಲಿ ಮೈನಸ್ ಬರುತ್ತೆ, ಬಟ್ ಇಲ್ಲಿ ನಾವು ಪ್ಲಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಡಿಫ್ರಾಕ್ಷನಲ್ಲಿ ಚೇಂಜಸ್ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಲೀನಿಯರ್ ವಿಡ್ತ್ ಏನಾದರೂ ಕೇಳಿದರೆ ನಿಮಗೆ sin θ ಎನ್ನಿಂದ ಡಿನ ಮಲ್ಟಿಪ್ಲೈ ಮಾಡಬೇಕು ಇಂಟು ಡಿ. ಇದು ಲೀನಿಯರ್ ವಿಡ್ತ್. ಮ್ಯಾಕ್ಸಿಮಾ ಆದರೆ ಮ್ಯಾಕ್ಸಿಮಾ ತೊಗೊಳ್ಳಿ, ಮಿನಿಮಾ ಆದರೆ ಮಿನಿಮಾ ತೊಗೊಳ್ಳಿ. ನೆಕ್ಸ್ಟ್ ನೋಡಿ, ಇದನ್ನು ನಾವು ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಇದನ್ನು ನಾವು ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಅಂದ್ರೂ ಒಂದೇ, ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂತ ಅಂದ್ರೂ ಒಂದೇ. ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಎಷ್ಟಿರುತ್ತೆ ಅಂದರೆ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ದ ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ. ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ ನೋಡಿ ಲ್ಯಾಂಬ್ಡಾ ಬೈ ಡಿ ಆಗುತ್ತೆ. ಸೊ ದಿಸ್ ಇಸ್ ದ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಇದನ್ನು ನಿಮಗೆ ಡೈರೆಕ್ಟಾಗಿ ಕೇಳ್ತಾರೆ, ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ, ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಆರ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ನಾನು ಒಂದು ಸರಿ ಬರೆದ್ಬಿಡ್ತೀನಿ ಫಾರ್ಮುಲಾ ನೋಡಿ. ಮಿನಿಮಾಗೆ ಫಾರ್ಮುಲಾ, ಮಿನಿಮಾಗೆ ಏನಂದರೆ sin θ n ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ ಬೈ ಡಿ. ಓಕೆ, ತೀಟ ಸ್ಮಾಲ್ ಇದ್ದಾಗ ನೀವೇನು ಮಾಡಬೇಕು, θ n ಇಸ್ ಈಕ್ವಲ್ ಟು n ಲ್ಯಾಂಬ್ಡಾ ಬೈ ಡಿನ ಯೂಸ್ ಮಾಡಬೇಕು. ಲೀನಿಯರ್ ವಿಡ್ತ್ ಅಂತ ಕೇಳಿ, ಇದು ಆ್ಯಂಗ್ಯುಲರ್ ವಿಡ್ತ್. ಲೀನಿಯರ್ ವಿಡ್ತ್ ಅಂದರೆ θ n ಇಂಟು ಡಿ ಮಾಡಬೇಕು. ಮ್ಯಾಕ್ಸಿಮಾಗೆ, ಮ್ಯಾಕ್ಸಿಮಾನ ನಾವು ಸೆಕೆಂಡರಿ ಮ್ಯಾಕ್ಸಿಮಾಸ್ ಅಂತಲೂ ಕರೀತಾರೆ. ಸೊ sin θ n ಇಸ್ ಈಕ್ವಲ್ ಟು ನೀವೇನು 2n+1 ಲ್ಯಾಂಬ್ಡಾ ಡಿವೈಡೆಡ್ ಬೈ 2d ಯೂಸ್ ಮಾಡಬೇಕು. ಎಕ್ಸ್ ಎನ್ ಏನಾಗಿರುತ್ತೆ, ಲೀನಿಯರ್ ವಿಡ್ತ್. ಇದು ಮೀಟ್ರಲ್ಲಿ ಬರಿತೀವಿ, ಇದು ಆ್ಯಂಗಲಲ್ಲಿ ಬರಿತೀವಿ. ಏನು ಮಾಡಬೇಕು, ಡಿ ಇಂಟು θ ಎನ್ನ ಮಲ್ಟಿಪ್ಲೈ ಮಾಡಿ. sin θ n ಆದರೆ sin θ n, ಆ್ಯಂಗಲ್ ಕೊಟ್ಟಾಗ sin θ, ಆ್ಯಂಗಲ್ ಕೊಟ್ಟಿಲ್ಲ ಸ್ಮಾಲ್ ಇದೆ ಅಂದಾಗ θ n ಅಂತಲೇ ಯೂಸ್ ಮಾಡಬೇಕು. ಸೆಂಟ್ರಲ್ ಮ್ಯಾಕ್ಸಿಮಾ, ಸೆಂಟ್ರಲ್ ಮ್ಯಾಕ್ಸಿಮಾ ಆರ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾದ ವಿಡ್ತ್ ಎಷ್ಟಿರುತ್ತೆ ಅಂದರೆ ದಟ್ ವಿಡ್ತ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಲ್ಯಾಂಬ್ಡಾ ಬೈ ಡಿ ಆಗಿರುತ್ತೆ. ವಿಡ್ತ್ 2 ಟೈಮ್ಸ್ ದ ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ. ಎಕ್ಸ್ ಎನ್ ಏನಾಗಿರುತ್ತೆ, 2 ಲ್ಯಾಂಬ್ಡಾ ಡಿ ಬೈ ಡಿ ಆಗಿರುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲೆಲ್ಲ ಅಬ್ಸರ್ವ್ ಮಾಡಿದಾಗ ನಮಗೆ ಗೊತ್ತಾಗ್ತಿದೆ ವಿಡ್ತು ವೇವ್ ಲೆಂತ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಲೀನಿಯರ್ ವಿಡ್ತು ಲ್ಯಾಂಬ್ಡಾ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡಿ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಈ ಡಿ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ. ಈ ಕ್ವಶನನ್ನು ಕೇಳ್ತಾರೆ, ಹೌ ಟು ಇನ್ಕ್ರೀಸ್ ದ ಲೀನಿಯರ್ ವಿಡ್ತ್ ಆ್ಯಂಗ್ಯುಲರ್ ವಿಡ್ತ್. ವೇವ್ ಲೆಂತ್ ಏನು ಮಾಡಬೇಕು, ನಾವು ಇನ್ಕ್ರೀಸ್ ಮಾಡಬೇಕು. ಇಷ್ಟು ಫಾರ್ಮುಲಾನ ನಿಮಗೆ ಡಿಫ್ರಾಕ್ಷನಲ್ಲಿ ನೆನ್ಪಿಟ್ಕೊಳ್ಳಿ. ಮತ್ತು ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಈ ಎನ್ ಲ್ಯಾಂಬ್ಡಾ ಅಂತ ಇದೆಯಲ್ವಾ, ಈ ಎನ್ ಲ್ಯಾಂಬ್ಡಾ ಈಸ್ ನಥಿಂಗ್ ಬಟ್ ಪಾತ್ ಡಿಫ್ರೆನ್ಸ್. ಪಾತ್ ಡಿಫ್ರೆನ್ಸ್ ಫಾರ್ ಮಿನಿಮಾ ಅಂತ ಅಂದರೆ ಎನ್ ಲ್ಯಾಂಬ್ಡಾ. ಫಸ್ಟ್ ಮಿನಿಮಾ ಅಂತಂದರೆ n ಇಸ್ ಈಕ್ವಲ್ ಟು 1 ಆಗ್ತೀರಾ ಲ್ಯಾಂಬ್ಡಾ. ಅಂದರೆ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾ ಆಗಿದ್ದಾಗ ನಮಗೆ ಫಸ್ಟ್ ಮಿನಿಮಾ ಫಾರ್ಮೇಷನ್ ಆಗುತ್ತೆ. ಪಾತ್ ಡಿಫ್ರೆನ್ಸ್ 2 ಲ್ಯಾಂಬ್ಡಾ ಆಗಿದ್ದಾಗ ಸೆಕೆಂಡ್ ಮಿನಿಮಾ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ ದ ಪಾತ್ ಡಿಫ್ರೆನ್ಸ್. ಅದೇ ರೀತಿ ಇಲ್ಲೂ ಕೂಡ ದಿಸ್ ಇಸ್ ದ ಪಾತ್ ಡಿಫ್ರೆನ್ಸ್, ಲ್ಯಾಂಬ್ಡಾ ಬೈ ಟಿ, ಇಷ್ಟು ಪಾತ್ ಡಿಫ್ರೆನ್ಸ್. ಹಾಗಾದರೆ ಫಸ್ಟ್ ಮ್ಯಾಕ್ಸಿಮಾಗೆ ಎಷ್ಟು ಪಾತ್ ಡಿಫ್ರೆನ್ಸ್ ಇದೆ ಅಂದರೆ n ಇಸ್ ಈಕ್ವಲ್ ಟು 1, 2+1 3 ಲ್ಯಾಂಬ್ಡಾ ಬೈ 2. ದಿಸ್ ಇಸ್ ವೆರಿ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಿದರೆ. ನೋಡಿ ನಾನು ರಿಪೀಟ್ ಮಾಡ್ತೀನಿ, ಈ θ n ಇದೆಯಲ್ವಾ, n ಲ್ಯಾಂಬ್ಡಾ ಬೈ ಡಿ ಇದೆಯಲ್ವಾ, ಇದನ್ನು ನಾವು ಪಾತ್ ಡಿಫ್ರೆನ್ಸ್ ಅಂತ ಕರಿತೀವಿ. ಪಾತ್ ಡಿಫ್ರೆನ್ಸ್. ಸೊ ಫಸ್ಟ್ ಮಿನಿಮಾ ಆಗಬೇಕು ಅಂದರೆ, ಫಸ್ಟ್ ಮಿನಿಮಾ ಆಗಬೇಕಂದ್ರೆ ಪಾತ್ ಡಿಫ್ರೆನ್ಸ್ ಎಷ್ಟಿರಬೇಕು, ಲ್ಯಾಂಬ್ಡಾ ಇರಬೇಕು. ಕರೆಸ್ಪಾಂಡಿಂಗ್ ವಿಡ್ತ್ ಎಷ್ಟಿರಬೇಕು, ಡಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಡಿ ವಿಡ್ತ್ ಇದ್ದಾಗ ಪಾತ್ ಡಿಫ್ರೆನ್ಸ್ ಎಷ್ಟು, ಲ್ಯಾಂಬ್ಡಾ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ವಿಡ್ತನ್ನು ನಾವು ಡಿ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಮಿನಿಮಾ ಏನಾಗಿರಬೇಕು, ಪಾತ್ ಡಿಫ್ರೆನ್ಸು 2 ಲ್ಯಾಂಬ್ಡಾ ಆಗಿರಬೇಕು. ಅದೇ ಮ್ಯಾಕ್ಸಿಮಾದಲ್ಲಿ 2n+1 ಲ್ಯಾಂಬ್ಡಾ ಬೈ 2d ಆಗಿರುತ್ತೆ. n ಇಸ್ ಈಕ್ವಲ್ ಟು 1 ಆದಾಗ ಪಾತ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ಏನಾಗಿದೆ ನೋಡಿ, ನಾವು ಡಿನ ತೆಗಿಬೇಕಲ್ವಾ, ಸಾರಿ ಡಿ ಇಲ್ಲ, ಇದು θ n ಕರೆಕ್ಟ್ ಇದೆ, θ n ಫಾರ್ಮುಲಾ. ಬಟ್ ಇದನ್ನು ನಾವು ಪಾತ್ ಡಿಫ್ರೆನ್ಸ್ ಅಂತ ಕರಿತೀವಿ. 2n+1 ಲ್ಯಾಂಬ್ಡಾ ಬೈ 2ನ ಪಾತ್ ಡಿಫ್ರೆನ್ಸ್. ಅಲ್ಲಿಗೆ n ಇಸ್ ಈಕ್ವಲ್ ಟು 1 ಸಬ್ಸ್ಟು 3 ಲ್ಯಾಂಬ್ಡಾ ಬೈ 2. ಈ 3 ಲ್ಯಾಂಬ್ಡಾ ಬೈ 2 ಯಾವುದಾದ್ರೂ ಎರಡು ವೇವ್ ಎಕ್ಸಿಬಿಟ್ ಮಾಡ್ತಿದ್ರೆ ಅದಕ್ಕೆ ಫಸ್ಟ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತೆ. ಇದು ಕೂಡ ವಿಡ್ತ್ ಏನಾಗಿರಬೇಕು, ಡಿ ಇದ್ದಾಗ.
Okay. Next question. In a double slit experiment, the two slits are 1 millimeter apart and the screen is placed 1 meter away. A monochromatic light of wavelength 500 nanometer is used. What will be the width of the each slit for obtaining 10 maxima of a double slit? ನೋಡಿ ನೆನ್ಪಿಟ್ಕೊಳ್ಳಿ, 10 maxima of a double slit within the central maxima of a single slit ಅಂತ ಹೇಳ್ತಾ ಇದ್ದಾರೆ. ನೋಡಿ ಕ್ವಶನ್ ಏನಿದೆ ಅಂದರೆ, ನೋಡಿ ಸಿಂಗಲ್ ಸ್ಲಿಟ್ಟಲ್ಲಿ ಈ ರೀತಿ ನಮಗೆ ವಿಡ್ತ್ ಫಾರ್ಮೇಷನ್ ಆಗಿದೆ. ಓಕೆ, ಅದೇ ರೀತಿ ಡಬಲ್ ಸ್ಲಿಟ್ಟಲ್ಲೂ ಕೂಡ ನಮಗೇನಾಗಿದೆ, ಈ ರೀತಿ ವಿಡ್ತ್ ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ನಮಗೆ ಸಿಂಗಲ್ ಸ್ಲಿಟ್, ಇದು ಸಿಂಗಲ್ ಸ್ಲಿಟ್. ಓಕೆ, ಇದು ಡಬಲ್ ಸ್ಲಿಟ್. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ವಿಡ್ತ್ ಆಫ್ ದ ಈಚ್ ಸ್ಲಿಟ್, ವಾಟ್ ಈಸ್ ದ ವಿಡ್ತ್ ಆಫ್ ದ ಸ್ಲಿಟ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಒಪ್ಟೈನಿಂಗ್ 10 ಮ್ಯಾಕ್ಸಿಮಾ ಆಫ್ ಎ ಡಬಲ್ ಸ್ಲಿಟ್. 10 ಮ್ಯಾಕ್ಸಿಮಾ ಒಪ್ಟೈನ್ ಆಗಬೇಕು. ಹಾಗಾದರೆ ವಿಡ್ತ್ ಆಫ್ ದ 10 ಮ್ಯಾಕ್ಸಿಮಾ ಏನಾಯಿತು, xn is equal to n lambda d divided by d. This is the nth maxima, n lambda d by d. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ವಿಡ್ತ್ ಆಫ್ ದ 10 ಮ್ಯಾಕ್ಸಿಮಾ ಅಂತ ಹೇಳ್ತಿದ್ದಾರೆ. ವಿಡ್ತ್ ಆಫ್ ದ 10 ಮ್ಯಾಕ್ಸಿಮಾ ಅಂದರೆ ಏನಾಯ್ತು, ಅಲ್ಲಿಗೆ 10 ಇಂಟು ಲ್ಯಾಂಬ್ಡಾ ಡಿ ಬೈ ಡಿ ಆಯಿತು. ಈ 10 ಇಂಟು ಲ್ಯಾಂಬ್ಡಾ ಡಿ ಬೈ ಡಿ ಇದೆಯಲ್ವಾ, ಈ ಒಂದು ವಿಡ್ತು ಈ ಸಿಂಗಲ್ ಸ್ಲಿಟ್ಟಲ್ಲಿ ನಮಗೆ ಫಾರ್ಮೇಷನ್ ಆಗಬೇಕು. ಆಗಿದ್ದರೆ ವಾಟ್ ಈಸ್ ದ ಡಿ ಡಿಸ್ಟೆನ್ಸ್ ಅಂತ ಹೇಳಿದರೆ, ಯಾವುದರಲ್ಲಿ, ವಿಡ್ತ್, ಸ್ಲಿಟ್ ವಿಡ್ತ್ ಸಿಂಗಲ್ ಸ್ಲಿಟ್ಟಲ್ಲಿ ಏನಾಗಿರಬೇಕು. ಐ ರಿಪೀಟ್, ಕ್ವಶನ್ ಏನು ಹೇಳ್ತಿದ್ದಾರೆ ಅಂದರೆ, ವಾಟ್ ವಿಲ್ ಬಿ ದ ವಿಡ್ತ್ ಆಫ್ ದ ಈಚ್ ಸ್ಲಿಟ್ ಫಾರ್ ಒಪ್ಟೈನಿಂಗ್ 10 ಮ್ಯಾಕ್ಸಿಮಾ ಆಫ್ ಎ ಡಬಲ್ ಸ್ಲಿಟ್. ಡಬಲ್ ಸ್ಲಿಟ್ಟಲ್ಲಿ 10 ಮ್ಯಾಕ್ಸಿಮಾ ಅಂದರೆ 10 ಲ್ಯಾಂಬ್ಡಾ ಡಿ ಬೈ ಡಿ. ಈ 10 ಲ್ಯಾಂಬ್ಡಾ ಡಿ ಬೈ ಡಿ ಇಷ್ಟು ವಿಡ್ತ್ ಬಂದಿದೆಯಲ್ಲ, ಫಾರ್ ಎಕ್ಸಾಂಪಲ್ಲು 2 ಸೆಂಟಿಮೀಟರ್ ಬಂದಿದೆ ಅಂತ ತಿಳ್ಕೊಳ್ಳಿ. ಈ 2 ಸೆಂಟಿಮೀಟರು ಇಲ್ಲಿ ಫಾರ್ಮೇಷನ್ ಆಗಬೇಕು. ಇಲ್ಲಿ ಫಾರ್ಮೇಷನ್ ಆಗಬೇಕಂದ್ರೆ ನಮಗೆ ಸ್ಲಿಟ್ ವಿಡ್ತ್ ಡಿ ಏನಾಗಿರಬೇಕು ಅಂತ ಹೇಳಿದರೆ, ನಮಗೆ ಗೊತ್ತಿದೆ, ಇದನ್ನು ನಾವೇನಂತ ಕರಿತೀವಿ, ಸೆಂಟ್ರಲ್ ಮ್ಯಾಕ್ಸಿಮಾ. ಸಿಂಗಲ್ ಸ್ಲಿಟ್ಟಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಾದ ವಿಡ್ತ್ ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2 ಲ್ಯಾಂಬ್ಡಾ ಬೈ ಡಿ ಆಗಿರುತ್ತೆ. ದಟ್ ಈಸ್ ದ 2 ಟೈಮ್ಸ್ ದ ವಿಡ್ತ್ ಆಫ್ ದ ಫಸ್ಟ್ ಮಿನಿಮಾ. ಈ ಡಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಹಾಗಾಗಿ ನಮಗೇನಾಗಿರ್ಬೇಕು, ಇವೆರಡು ಡಿಸ್ಟೆನ್ಸ್ ಸೇಮ್ ಆದರೆ ನಮಗೆ ಡಿನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ಸೊ 10 ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ಈಕ್ವಲ್ ಟು 2 ಇಂಟು ಲ್ಯಾಂಬ್ಡಾ ಡಿವೈಡೆಡ್ ಬೈ, ಈ ಡಿನ ನಾನು ನ್ಯೂ ಡಿ ಅಂತ ತೊಗೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲ್ಯಾಂಬ್ಡಾ ಲ್ಯಾಂಬ್ಡಾ ಗೆಟ್ ಕ್ಯಾನ್ಸಲ್ ಆಯಿತು. ಹಾಗಾಗಿ ಡಿ ಇಸ್ ಈಕ್ವಲ್ ಟು 2d ಡಿವೈಡೆಡ್ ಬೈ 10 ಇಂಟು ಕ್ಯಾಪಿಟಲ್ ಡಿ. ಸೊ 2 ಇಂಟು ಡಿ ಕೊಟ್ಟಿದ್ದಾರೆ ಅವರು, ಡಿ ಈಸ್ ನಥಿಂಗ್ ಬಟ್ 1 ಮಿಲಿಮೀಟರ್, 1 ಇಂಟು 10⁻³ ಡಿವೈಡೆಡ್ ಬೈ 10 ಇಂಟು ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ, ಪ್ಲೇಸ್ಡ್ ಅಟ್ 1 ಮೀಟರ್ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ 1 ಮೀಟರ್, 2 1s 2 5s ಆಯಿತು. ದಿಸ್ ಇಸ್ ಡಿ ಇಸ್ ಈಕ್ವಲ್ ಟು 1/5 ಇಂಟು 10⁻³ ಆಗಿದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ 1/5 ಅಂದರೆ 0.2 ಇಂಟು 10⁻³ ಮೀಟರ್. ಸೊ ಆನ್ಸರ್ ಫಾರ್ ದ ಕ್ವಶನ್ ಈಸ್ 0.2 ಮಿಲಿಮೀಟರ್. ಓಕೆ, ಆಪ್ಷನ್ ಸಿ ಇಸ್ ಕರೆಕ್ಟ್. ನೋಡಿ, ಇಲ್ಲಿ ಕಾನ್ಸೆಪ್ಟ್ ಏನು ಅಂದರೆ, ನಮಗೆ ಗೊತ್ತಿದೆ ವಿಡ್ತ್ ಆಫ್ ದ ಫಸ್ಟ್ ಮ್ಯಾಕ್ಸಿಮಾ ಇಸ್ ಬೀಟಾ. ಹಾಗಾದರೆ 10 ಮ್ಯಾಕ್ಸಿಮಾ ಫಾರ್ಮೇಷನ್ ಆಗಬೇಕಂದ್ರೆ 10 ಬೀಟಾ, ಯಾಕಂದರೆ ಎಕ್ಸ್ ಎನ್ ಪೊಸಿಷನ್ ಆಫ್ ದ ಮ್ಯಾಕ್ಸಿಮಾ ಇಸ್ ಎನ್ ಲ್ಯಾಂಬ್ಡಾ ಡಿ ಬೈ ಡಿ ಅಲ್ವಾ. ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ನಥಿಂಗ್ ಬಟ್ ಬೀಟಾ, ಫ್ರಿಂಜ್ ವಿಡ್ತ್. ಹಾಗಾಗಿ 10 ಮ್ಯಾಕ್ಸಿಮಾ ಅಂದರೆ 10 ಬೀಟಾ. ಓಕೆ, ಇದೇನೋ ಒಂದು ವ್ಯಾಲ್ಯೂ ಬರುತ್ತೆ. ಇಷ್ಟು ವ್ಯಾಲ್ಯೂ, ಇಷ್ಟು ವಿಡ್ತ್ ಏನಾಗಬೇಕು, ಈ ಸಿಂಗಲ್ ಸ್ಲಿಟ್ ಒಳಗಡೆ ಫಾರ್ಮೇಷನ್ ಆಗಬೇಕು. ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಸಿಂಗಲ್ ಸ್ಲಿಟ್ಟಿನ ವಿಡ್ತ್ ಬೇರೆ ಬರುತ್ತೆ. ಬಟ್ ಫಾರ್ಮೇಷನ್ ಆಗಬೇಕಂದ್ರೆ ಈ ಡಿನ ಚೇಂಜ್ ಮಾಡಬೇಕು. ಹಾಗಾದರೆ ಎಷ್ಟು ಡಿನ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಈ ಡಿಸ್ಟೆನ್ಸ್ ಈಕ್ವಲ್ ಆದಾಗ ನಾವು ಡಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್, ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ.